ತಿಮ್ಮಪ್ಪನ ಭಕ್ತರಿಗೆ ಸುವರ್ಣಾವಕಾಶ. ಈ ವರ್ಷ ಎರಡೆರಡು ಬ್ರಹ್ಮರಥೋತ್ಸವ. ಹೌದು, ತಿರುಮಲ ಶ್ರೀವಾರಿಗೆ ಈ ವರ್ಷ 2 ಬ್ರಹ್ಮರಥೋತ್ಸವ ನಡೆಯಲಿದೆ. ಅಧಿಕ ಮಾಸದ ಕಾರಣ ಸೆಪ್ಟೆಂಬರ್ನಲ್ಲಿ ಸಾಲಕಟ್ಲ ಮಹೋತ್ಸವ, ಅಕ್ಟೋಬರ್ನಲ್ಲಿ ನವರಾತ್ರಿ ಮಹೋತ್ಸವವನ್ನು ಆಯೋಜಿಸುತ್ತಿದ್ದಾರೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಆಯೋಜಿಸಿರುವ ಸಂಬಂಧಿಸಿದಂತೆ ಟಿಟಿಡಿ ಅಡಿಷನಲ್ ಇಒ ವೆಂಕಯ್ಯ ಚೌಧರಿ ಅವರು ಸಮೀಕ್ಷೆ ನಡೆಸಿದ್ದಾರೆ. ಇದೇ ವೇಳೆ ಬ್ರಹ್ಮೋತ್ಸವ ನಡೆಸಲು ಅಗತ್ಯವಿರುವ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ಅಧಿಕಾರಿಗಳಿಗೆ ಆದೇಶ ನೀಡಿದ್ದಾರೆ. ಬ್ರಹ್ಮೋತ್ಸವ ಸಮಯದಲ್ಲಿ ವಿಐಪಿ ದರ್ಶನ ಬ್ರೇಕ್ ಸೇರಿದಂತೆ ಎಲ್ಲ ವಿಶೇಷ ದರ್ಶನಗಳನ್ನು ರದ್ದು ಮಾಡಲು ಆದೇಶಿಸಿದ್ದಾರೆ. ತಿರುಮಲ ಶ್ರೀವಾರಿ ಬ್ರಹ್ಮರಥೋತ್ಸವ ಪ್ರತಿ ವರ್ಷ ನಿರ್ವಹಿಸ್ತಾರೆ. ಆದರೆ ಈ ಬಾರಿ 2 ಬಾರಿ ಬ್ರಹ್ಮೋತ್ಸವ ಏರ್ಪಡಿಸಲಾಗುತ್ತೆ. ಈ ವರ್ಷ ಅಧಿಕ ಮಾಸದ ಕಾರಣ ತಿರುಮಲದಲ್ಲಿ 2 ಬ್ರಹ್ಮೋತ್ಸವ ನಡೆಯಲಿದೆ. ಅಧಿಕ ಮಾಸದ ಕಾರಣ ಸೆಪ್ಟೆಂಬರ್ನಲ್ಲಿ ಸಾಲಕಟ್ಲ ಮಹೋತ್ಸವ, ಅಕ್ಟೋಬರ್ನಲ್ಲಿ ನವರಾತ್ರಿ ಬ್ರಹ್ಮೋತ್ಸವ ನಡೀತಾ ಇದೆ. ಹಿಂದೂ ಚಾಂದ್ರಮಾನ ಕ್ಯಾಲೆಂಡರ್ ಅನ್ವಯ ಪ್ರತಿ 32 ತಿಂಗಳಿಗೆ ಒಮ್ಮೆ ಅಧಿಕ ಮಾಸ ಬರುವ ಕಾರಣ ತಿರುಮಲದಲ್ಲಿ ಒಂದೇ ವರ್ಷ 2 ಬಾರಿ ಬ್ರಹ್ಮೋತ್ಸವ ಆಯೋಜಿಸಲಾಗುತ್ತೆ. ಸೆಪ್ಟೆಂಬರ್ 14ರಿಂದ 23ರವರೆಗೂ ಸಾಲಕಟ್ಲ ಬ್ರಹ್ಮೋತ್ಸವ ಏರ್ಪಡಿಸಲಾಗಿದೆ. ನವರಾತ್ರಿ ಬ್ರಹ್ಮೋತ್ಸವ ಅಕ್ಟೋಬರ್ 11ರಿಂದ 20ರವರೆಗೂ ನಡೆಯಲಿದೆ. ತಿರುಮಲ ಶ್ರೀವಾರಿ ಬ್ರಹ್ಮೋತ್ಸವಕ್ಕೆ ಸಂಬಂಧಿಸಿದಂತೆ ಪ್ರಣಾಳಿಕೆಯನ್ನು ರೂಪಿಸಲು ನಿರ್ದೇಶಿತ ಸಮಯದಲ್ಲಿ ಅಷ್ಟೂ ಸಿದ್ಧತೆಗಳನ್ನು ಪೂರ್ಣಗೊಳಿಸಲು ಟಿಟಿಡಿ ಹೆಚ್ಚುವರಿ ಇಒ ವೆಂಕಯ್ಯ ಚೌಧರಿ ಅಧಿಕಾರಿಗಳಿಗೆ ಆದೇಶ ನೀಡಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಏರ್ಪಡಿಸುವ ಶ್ರೀವಾರಿ ಬ್ರಹ್ಮೋತ್ಸವ ತಿರುಮಲದ ಪದ್ಮಾವತಿ ಅತಿಥಿ ಗೃಹದಲ್ಲಿರುವ ಸಧರ್ಮ ಸಮಾವೇಶ ಮಂದಿರದಲ್ಲಿ ಜೆಇಒ ಡಾಕ್ಟರ್ ಎ ಶರತ್, ಸಿವಿಎಸ್ಒ ಮುರಳೀಕೃಷ್ಣ ಅವರೊಂದಿಗೆ ಅಧಿಕಾರಿಗಳ ಸಮೀಕ್ಷಾ ಸಮಾವೇಶವನ್ನು ನಿರ್ವಹಿಸಿದ್ದಾರೆ. ಬ್ರಹ್ಮೋತ್ಸವ ಸಿದ್ಧತೆಗಳ ಬಗ್ಗೆ ವಿಭಾಗವಾರು ಪರಿಶೀಲನೆ ನಡೆಸಿ ಹಲವು ಸೂಚನೆಗಳನ್ನು ನೀಡಿದ್ದಾರೆ. ಇನ್ನು ತಿರುಮಲ ಶ್ರೀವಾರಿ ಸಾಲಕಟ್ಲ ಬ್ರಹ್ಮೋತ್ಸವ ವಿವರಗಳು ನೋಡೋಣ ಬನ್ನಿ. ದಿನಾಂಕ 8/9/2026ರಂದು ಕೋಯಿಲ್ ಆಳ್ವರ್ ತಿರುಮಂಜನ, 14/9/2026ರಂದು ಶ್ರೀವಾರಿ ಬ್ರಹ್ಮೋತ್ಸವಕ್ಕೆ ಅಂಕುರಾರ್ಪಣೆ, 15/9/2026ರಂದು ಧ್ವಜಾರೋಹಣ, 19/9/2026ರಂದು ಗರುಡ ವಾಹನಂ, 22/9/2026ರಂದು ರಥೋತ್ಸವ, 23/9/2026ರಂದು ಚಕ್ರಸ್ನಾನ ನಡೆಯಲಿದೆ. ಪ್ರತಿದಿನ ಬೆಳಗ್ಗೆ 8ರಿಂದ 10 ಗಂಟೆಯವರೆಗೂ, ಸಂಜೆ 7ರಿಂದ 9 ಗಂಟೆಯವರೆಗೂ ವಾಹನ ಸೇವೆಗಳು ಇರಲಿವೆ. ಬ್ರಹ್ಮೋತ್ಸವ ದಿನಗಳಲ್ಲಿ ಭಕ್ತರ ದಟ್ಟಣೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಪ್ರೋಟೋಕಾಲ್ ಗಣ್ಯರನ್ನು ಹೊರತುಪಡಿಸಿ ವಿಐಪಿ ದರ್ಶನಕ್ಕೆ ರದ್ದುಗೊಳಿಸಲಾಗುತ್ತೆ. ವೃದ್ಧರು, ಅಂಗವಿಕಲರು, ಚಿಕ್ಕ ಮಕ್ಕಳ ಪೋಷಕರು, ಅನಿವಾಸಿ ಭಾರತೀಯರು ಮತ್ತು ದಾನಿಗಳ ದರ್ಶನಗಳನ್ನು ಸಹ ರದ್ದುಗೊಳಿಸಲಾಗುತ್ತದೆ.